ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಲಾರಿ ಮಾಲೀಕರು ಮುಷ್ಕರ ನಡೆಸ್ತಾ ಇದ್ದಾರೆ. ನಾಳೆಯಿಂದ ಇದು ತೀವ್ರಗೊಳ್ಳುತ್ತಂತೆ. ಇವತ್ತು ಸಿಎಂ ಮತ್ತು ಸಾರಿಗೆ ಸಚಿವರ ಜೊತೆಗೆ ಸಭೆ ನಡೆಸಿದ್ರು, ಆದರೆ ಸಭೆ ವಿಫಲವಾಯಿತು. ಪರಿಣಾಮ ಮುಷ್ಕರವನ್ನ ಮುಂದುವರಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ಇವತ್ತಿನ ಮುಷ್ಕರ ಅಷ್ಟೇನು ಎಫೆಕ್ಟ್ ಕಾಣಿಸಲಿಲ್ಲ, ಆದರೆ ಮೈಸೂರಿನಲ್ಲಿ ನೂರಾರು ಲಾರಿಗಳು ಯಾರ್ಡ್ಗಳಲ್ಲಿ ನಿಲ್ಲುವ ಮೂಲಕ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದು, ಗೂಡ್ಸ್ ರೈಲುಗಳಲ್ಲಿ ಬಂದ ರಸಗೊಬ್ಬರ ಕೂಡ ಅನ್ಲೋಡ್ ಆಗದೆ ಬೋಗಿಯಲ್ಲೇ ಉಳ್ಕೊಂಡಿತ್ತು. ಯಾವುದೇ ಕಾರಣಕ್ಕೆ ಬಾರ್ಡರ್ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಇರಲೇಬೇಕು. ಎರಡನೇದು 18 ರೋಡಲ್ಲಿ ಪೇಂಟ್ ಮಾಡಿಬಿಟ್ಟು ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗವರ್ಮೆಂಟ್, ಅದನ್ನು ಕೂಡಲೇ ರದ್ದು ಮಾಡಲೇಬೇಕು. ಡೀಸೆಲ್ ಬೆಲೆ ಖಂಡಿತ ಇಳಿಸಲೇಬೇಕು. ಸರ್ಕಾರ ಈ ಬೇಡಿಕೆಯನ್ನು ಒಪ್ಕೊಂಡ್ರೆ ಮುಷ್ಕರ ಬಗ್ಗೆ ಚರ್ಚೆ ಮಾಡ್ತೀವಿ. ಲಿಖಿತ ಮೂಲಕ ಬಂದ್ರೆ ನಾವು ವಾಪಸ್ ತಗೊಳ್ಳೋದು. ಇವತ್ತಿನ ತನಕ ಡೀಸೆಲ್ ಆಗಲಿ, ಹಾಲು ಆಗಲಿ, ಸ್ವಲ್ಪ ವೆಜಿಟೇಬಲ್ ಆಗಲಿ, ನಾವು ಎಸೆನ್ಷಿಯಲ್ ಕಮಾಡಿಟಿಗೆ ಮೆಡಿಸಿನ್ಗೆ ನಾವು ತೊಂದರೆ ಕೊಟ್ಟಿಲ್ಲ. ಅವರೇ ನಿಲ್ಲಿಸಿಂದ ಬಂದ್ರು. ಇನ್ನು 2 ದಿನದಲ್ಲಿ ಬಹಳ ಬಿಗಿ ಆಗುತ್ತೆ. ಬಿಗಿ ಆಗತ್ತೆ ಸರಿ, 3 ತಿಂಗಳು ಬೇಕಂತೆ ಸರ್. ಬೇರೆ ಸ್ಟೇಟ್ ಎಲ್ಲ ಅಧ್ಯಯನ ಮಾಡ್ಬಿಟ್ಟು ಆಮೇಲೆ ಇವ್ರಿಗೇನೋ ಒಂದು ತೀರ್ಮಾನ ಮಾಡ್ತಾರಂತೆ. ಬೇರೆದಕ್ಕೆಲ್ಲ ಇವ್ರು ಬೇರೆ ಸ್ಟೇಟ್ ಮೊದಲೇ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಇಂಥ ವಿಷಯಗಳು ಬಂದಾಗ ಒಂದು ಟೈಮ್. ಬೇರೆ ಸ್ಟೇಟ್ಗಿಂತ ನಮ್ಮ ಸ್ಟೇಟ್ ಚೆನ್ನಾಗಿಲ್ವಾ? ಹಂಗಾರೆ ಚೆನ್ನಾಗಿರ್ಬೇಕಲ್ಲ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಲ್ವಾ ಕರ್ನಾಟಕದಲ್ಲಿ? ಹೌದು, ನಮ್ದ್ರಲ್ಲಿ ಕಡಿಮೆ. ಸರ್ ನಿನ್ನೆ ನಮ್ಮ ಮನೇಲಿ 1-2 ಜನ ಸತ್ತೋಗ್ಬಿಟ್ರು. ಹೌದಾ? ಬೇರೆ ಸ್ಟೇಟ್ಗಿಂತ ಕಡಿಮೆ ಇದೆ ಬಿಡ್ರಿ. ಇಲ್ಲಿ ಹೆಂಗೆ ಸರ್? ಅವನು 16 ನಿಮಿಷ ನರಳ ಸತ್ತಿದ್ದಾನೆ ಸರ್. ಇಲ್ಲಿ 8 ನಿಮಿಷಕ್ಕೆ ನರಳ ಸತ್ತೋಗಿದ್ದಾನೆ ಬಿಡಿ. ಇದು ನಮ್ಮ ಸ್ಟೇಟ್ ಇಸ್ ಬೆಟರ್. ಅಂದರೆ ಡೆತ್ತಲ್ಲಿ ಒಂದು 8 ಮಿನಿಟ್ಸಲ್ಲಿ ನರಳಿದ್ದಾನೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಷ್ಟೇ ಅಲ್ವಾ ಕರ್ನಾಟಕ ಅಂದರೆ? ಕರ್ನಾಟಕ ಅಂದರೆ ಲೂಟಿ ಹೊಡೆಯುವ ರಾಜ್ಯ ಮತ್ತು ತೆರಿಗೆ ಹಾಕುವ ರಾಜ್ಯ. ಅಷ್ಟೇ. ಅಷ್ಟು ಕೇಳಿದರೆ ಗ್ಯಾರಂಟಿ ಕೊಟ್ಟಿದ್ದೇವೆ ಎಂದು ಬೊಂಬಡ ಬಾರಿಸುವಂತಹ ರಾಜ್ಯ ಅಷ್ಟೇ. ಇನ್ನೇನಿದೆ ಕರ್ನಾಟಕ ಅಂದರೆ? ಇನ್ನೇನು ನಿರೀಕ್ಷೆ ಏನೂ ಇಲ್ಲ ಕರ್ನಾಟಕ ಅಂದರೆ.